ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇನ್ನೇನು ಕಡ್ಡಾಯ ಕನ್ನಡ ಪರೀಕ್ಷೆ ಹತ್ತಿರ ಬರ್ತಾ ಇದೆ. ಹಾಗಾಗಿ ಈ ಸಮಯದಲ್ಲಿ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಬಿಡಿಸುವುದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೆಲವೊಮ್ಮೆ ಪ್ರಶ್ನೆಗಳು ಪುನರಾವರ್ತನೆ ಆಗುವ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಇವತ್ತಿನ ಈ ತರಗತಿಯಲ್ಲಿ 2021ರಲ್ಲಿ ನಡೆದಿರುವಂತಹ ಸಂವಹನ ಪತ್ರಿಕೆಯಲ್ಲಿ ಬಂದಿರುವಂತಹ ಕನ್ನಡ ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಮೊದಲನೇ ಪ್ರಶ್ನೆ, ಕೋಲಾಮಿ ಇದು ಯಾವ ಭಾಷಾ ವರ್ಗಕ್ಕೆ ಸೇರುತ್ತದೆ? ಕೋಲಾಮಿ ಇದು ಯಾವ ಭಾಷಾ ವರ್ಗಕ್ಕೆ ಸೇರುತ್ತದೆ? ದ್ರಾವಿಡ ಭಾಷಾ ವರ್ಗ, ಆಸ್ಟ್ರೇಲಿಯನ್ ಭಾಷಾ ವರ್ಗ, ನೈಜರ್ ಕಾಂಗೋ ವರ್ಗ, ಬಾಸ್ಕ್ ಭಾಷಾ ವರ್ಗ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ದ್ರಾವಿಡ ಭಾಷಾ ವರ್ಗ. ಕೋಲಾಮಿ ಇದು ಯಾವ ಭಾಷಾ ವರ್ಗಕ್ಕೆ ಸೇರುತ್ತದೆ ಅಂದರೆ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಕನ್ನಡದಲ್ಲಿ ಎಷ್ಟು ಯೋಗವಾಹಗಳಿವೆ? ಕನ್ನಡದಲ್ಲಿ ಎಷ್ಟು ಯೋಗವಾಹಗಳಿವೆ? 1, 3, 4, 2. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, 2. ಕನ್ನಡದಲ್ಲಿ ಎಷ್ಟು ಯೋಗವಾಹಗಳಿವೆ ಅಂದರೆ 2 ಯೋಗವಾಹಗಳಿವೆ. ಅವುಗಳು ಯಾವುವು ಅಂದರೆ ಅನುಸ್ವಾರ, ಅಂ, ವಿಸರ್ಗ, ಅಹ. ಈ ರೀತಿ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ 2 ಯೋಗವಾಹಗಳನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ, ಕ್ರಿಯಾಪದವು ಕರ್ತುಗಾಮಿಯಾಗಿದ್ದರೆ ಅದು. ಕ್ರಿಯಾಪದವು ಕರ್ತುಗಾಮಿಯಾಗಿದ್ದರೆ ಅದು ಕರ್ಮಣಿ ಪ್ರಯೋಗ, ಕರ್ತರಿ ಪ್ರಯೋಗ, ಧಾತು ಪ್ರಯೋಗ, ಕ್ರಿಯಾಪದ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಕರ್ತರಿ ಪ್ರಯೋಗ. ಕ್ರಿಯಾಪದವು ಕರ್ತುಗಾಮಿಯಾಗಿದ್ದರೆ ಅದು ಕರ್ತರಿ ಪ್ರಯೋಗವಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಮಧ್ಯರಾತ್ರಿ ಇದು ಯಾವ ಸಮಾಸಕ್ಕೆ ಉದಾಹರಣೆ? ಮಧ್ಯರಾತ್ರಿ ಇದು ಯಾವ ಸಮಾಸಕ್ಕೆ ಉದಾಹರಣೆ? ಕರ್ಮಧಾರೆಯ ಸಮಾಸ, ಅಂಶಿ ಸಮಾಸ, ಕ್ರಿಯಾ ಸಮಾಸ, ತತ್ಪುರುಷ ಸಮಾಸ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಅಂಶಿ ಸಮಾಸ. ಮಧ್ಯರಾತ್ರಿ ಇದು ಯಾವ ಸಮಾಸಕ್ಕೆ ಉದಾಹರಣೆ ಅಂದರೆ ಅಂಶಿ ಸಮಾಸಕ್ಕೆ ಉದಾಹರಣೆ. ನೆಕ್ಸ್ಟ್ 35ನೇ ಪ್ರಶ್ನೆ, ನಾಮವಾಚಕಗಳು ಧಾತುಗಳು ಹೊಂದುವ ಹಾಗೆ ಯಾವುದೇ ರೂಪಭೇದಗಳನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳು ಯಾವುವು? ನಾಮವಾಚಕಗಳು ಧಾತುಗಳು ಹೊಂದುವ ಹಾಗೆ ಯಾವುದೇ ರೂಪಭೇದಗಳನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳು ಯಾವುವು? ಕ್ರಿಯಾಪದಗಳು, ನಾಮಪದಗಳು, ಅವ್ಯಯಗಳು, ಕ್ರಿಯಾರ್ಥಕಾವ್ಯಯಗಳು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಅವ್ಯಯಗಳು. ನಾಮವಾಚಕಗಳು ಧಾತುಗಳು ಹೊಂದುವ ಹಾಗೆ ಯಾವುದೇ ರೂಪಭೇದಗಳನ್ನು ಹೊಂದದೆ ಏಕರೂಪವಾಗಿರುವಂತಹ ಶಬ್ದಗಳು ಯಾವುವು ಅಂದರೆ ಅವ್ಯಯಗಳು. ನೆಕ್ಸ್ಟ್ ಪ್ರಶ್ನೆ 36ನೇ ಪ್ರಶ್ನೆ, ಅಂತಹ ಒಳ್ಳೆಯ ಹುಡುಗಿಗೆ ಕಷ್ಟ ಬಂದಿತೆಂದು ಕೇಳಿ ನಮ್ಮ ಕೇರಿಯೆಲ್ಲ ಕಣ್ಣೀರು ಸುರಿಸಿತು. ಇಲ್ಲಿರುವುದು ವಾಚ್ಯಾರ್ಥ, ವ್ಯಂಗ್ಯಾರ್ಥ, ಲಕ್ಷಣಾವೃತ್ತಿ, ಧ್ವನ್ಯಾರ್ಥ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, ಧ್ವನ್ಯಾರ್ಥ. ಅಂಥ ಒಳ್ಳೆಯ ಹುಡುಗಿಗೆ ಕಷ್ಟ ಬಂದಿತೆಂದು ಕೇಳಿ ನಮ್ಮ ಕೇರಿಯೆಲ್ಲ ಕಣ್ಣೀರು ಸುರಿಸಿತು. ಇದು ಧ್ವನ್ಯಾರ್ಥಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ 37ನೇ ಪ್ರಶ್ನೆ, ಕುಟಾರ ಈ ಪದದ ತದ್ಭವ ರೂಪವನ್ನು ಗುರುತಿಸಿ. ಕುಟಾರ ಈ ಪದದ ತದ್ಭವ ರೂಪವನ್ನು ಗುರುತಿಸಿ. ಕೊಡಲಿ, ಕುಟೀರ, ಕುಟೀಲ, ಕಬ್ಬಿಣ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಕೊಡಲಿ. ಕುಟಾರ ಈ ಪದದ ತದ್ಭವ ರೂಪವನ್ನು ಗುರುತಿಸಿ ಅಂದರೆ ಕೊಡಲಿ. ನೆಕ್ಸ್ಟ್ ಪ್ರಶ್ನೆ 38ನೇ ಪ್ರಶ್ನೆ, ನಂಬಿಕೆ ಈ ಶಬ್ದದ ಧಾತು. ನಂಬಿಕೆ ಈ ಶಬ್ದದ ಧಾತು. ನಂಬುವುದು, ನಂಬು, ನಂಬಿಕೆ, ನೆಚ್ಚಿಕೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ನಂಬು. ನಂಬಿಕೆ ಈ ಶಬ್ದದ ಧಾತು ಯಾವುದು ಅಂದರೆ ನಂಬು. ನಂಬಿಕೆಯ ಧಾತು ನಂಬು. ನೆಕ್ಸ್ಟ್ ಪ್ರಶ್ನೆ 39ನೇ ಪ್ರಶ್ನೆ, ಕಥಾ ಇದರ ಕನ್ನಡ ರೂಪ. ಕಥಾ ಇದರ ಕನ್ನಡ ರೂಪ. ಕತೆ, ಕಥಾ, ಕಥೆ, ಕಥಾ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಕತೆ. ಕಥಾ ಇದರ ಕನ್ನಡ ರೂಪ ಕತೆ. ನೆಕ್ಸ್ಟ್ ಪ್ರಶ್ನೆ 40ನೇ ಪ್ರಶ್ನೆ, ಗರಲ್ ಪದದ ಪರ್ಯಾಯ ಪದ. ಗರಲ್ ಪದದ ಪರ್ಯಾಯ ಪದ. ವಿಷ, ಗಡ್ಡೆ, ಧ್ವನಿ, ಗಟ್ಟಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ವಿಷ. ಗರಲ್ ಪದದ ಪರ್ಯಾಯ ಪದ ವಿಷ. ನೆಕ್ಸ್ಟ್ ಪ್ರಶ್ನೆ 41ನೇ ಪ್ರಶ್ನೆ, ಕಲಾಸಿ ಎಂದರೆ. ಕಲಾಸಿ ಎಂದರೆ ನಾವಿಕ, ಕಾರ್ಮಿಕ, ಕಲ್ಲುಕುಟಿಗ, ಕಲಿಯುಗ.
ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ನಾವಿಕ. ಕಲಾಸಿ ಎಂದರೆ ನಾವಿಕ ಎಂದರ್ಥ. ನೆಕ್ಸ್ಟ್ ಪ್ರಶ್ನೆ 42ನೇ ಪ್ರಶ್ನೆ, ಘರಟ್ಟ ಪದದ ಅರ್ಥ. ಘರಟ್ಟ ಪದದ ಅರ್ಥ ಬೆಟ್ಟ, ಗೆಜ್ಜೆ, ಜಗಳ, ಬೀಸುವ ಕಲ್ಲು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಬೀಸುವ ಕಲ್ಲು. ಘರಟ್ಟ ಪದದ ಅರ್ಥ ಬೀಸುವ ಕಲ್ಲು. ನೆಕ್ಸ್ಟ್ ಪ್ರಶ್ನೆ 43ನೇ ಪ್ರಶ್ನೆ, ಸಂಸ್ಕೃತವನ್ನು ಬಳಸದೆ ಕಾವ್ಯ ರಚಿಸಿದ ಕನ್ನಡದ ಏಕೈಕ ಕವಿ ಯಾರು? ಸಂಸ್ಕೃತವನ್ನು ಬಳಸದೆ ಕಾವ್ಯ ರಚಿಸಿದ ಕನ್ನಡದ ಏಕೈಕ ಕವಿ ಯಾರು? ಆಂಡಯ್ಯ, ಹರಿಹರ, ರಾಘವಾಂಕ, ಲಕ್ಷ್ಮೀಶ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಆಂಡಯ್ಯ. ಸಂಸ್ಕೃತವನ್ನು ಬಳಸದೆ ಕಾವ್ಯ ರಚಿಸಿದ ಕನ್ನಡದ ಏಕೈಕ ಕವಿ ಯಾರು ಅಂದರೆ ಆಂಡಯ್ಯ. ನೆಕ್ಸ್ಟ್ ಪ್ರಶ್ನೆ 44ನೇ ಪ್ರಶ್ನೆ, ಕೆಳಗಿನ ಬಿರುದಾಂಕಿತಗಳನ್ನು ಹೊಂದಿಸಿ ಬರೆಯಿರಿ. ಕೆಳಗಿನ ಬಿರುದಾಂಕಿತಗಳನ್ನು ಹೊಂದಿಸಿ ಬರೆಯಿರಿ. ಷಟ್ಪದಿಯ ಬ್ರಹ್ಮ, ಹರಿದಾಸ ಪಿತಾಮಹ, ಕನ್ನಡ ಹುಲಿ, ಅಭಿನವ ಕಾಳಿದಾಸ. ಸೊ ಇವುಗಳನ್ನು ಹೊಂದಿಸಿ ಬರಿಬೇಕು. ಮೊದಲನೇ ಆಪ್ಷನ್ ಷಟ್ಪದಿಯ ಬ್ರಹ್ಮ. ಸೊ ಷಟ್ಪದಿಯ ಬ್ರಹ್ಮ ಅಂತೇಳಿ ನಾವು ಯಾರನ್ನ ಕರಿತೀವಿ ಅಂದರೆ ರಾಘವಾಂಕನನ್ನ ಕರಿತೀವಿ. ಸೊ ಎಗೆ 3. ಈ ಆಪ್ಷನಲ್ಲಿ ನೋಡೋದಾದರೆ ಎಗೆ 3 ಎರಡೇ ಆಪ್ಷನ್ನಲ್ಲಿದೆ, 1 ಮತ್ತು 2. ಹಾಗಾಗಿ ಇವೆರಡನ್ನು ನಾವು ಮೊದಲು ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟು ಹರಿದಾಸ ಪಿತಾಮಹ. ಹರಿದಾಸ ಪಿತಾಮಹ ಯಾರು ಅಂದರೆ ಶ್ರೀಪಾದರಾಯರು. ಹರಿದಾಸ ಪಿತಾಮಹ ಯಾರು ಅಂದರೆ ಶ್ರೀಪಾದರಾಯರು. ಹಾಗಾಗಿ ಬಿಗೆ 1. ಸೊ ಬಿಗೆ 1 ಯಾವುದಿದೆ ಅಂದರೆ ಈ ಎರಡನೇ ಆಪ್ಷನಲ್ಲಿದೆ. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. ಷಟ್ಪದಿಗಳ ಬ್ರಹ್ಮ ರಾಘವಾಂಕ, ಹರಿದಾಸ ಪಿತಾಮಹ ಶ್ರೀಪಾದರಾಯರು, ಕನ್ನಡ ಹುಲಿ ಡೆಪ್ಯುಟಿ ಚನ್ನಬಸಪ್ಪನವರು, ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ. 45ನೇ ಪ್ರಶ್ನೆ, ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರಿರುವ ಜಿಲ್ಲೆ ಯಾವುದು? ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರಿರುವಂತಹ ಜಿಲ್ಲೆ ಯಾವುದು? ಮಂಡ್ಯ, ಹಾಸನ್, ಮೈಸೂರು, ಧಾರವಾಡ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಧಾರವಾಡ. ಅತಿ ಹೆಚ್ಚು ಕನ್ನಡ ಮಾತನಾಡುವ ಜನರಿರುವಂತಹ ಜಿಲ್ಲೆ ಯಾವುದು ಅಂದರೆ ಧಾರವಾಡ. ನೆಕ್ಸ್ಟ್ ಪ್ರಶ್ನೆ 46ನೇ ಪ್ರಶ್ನೆ, ಹಾ ಮಾ ನ ಅವರು ರಚಿಸಿದ ಪ್ರಥಮ ಕೃತಿ ಯಾವುದಾಗಿದೆ? ಹಾ ಮಾ ನ ಅವರು ರಚಿಸಿದ ಪ್ರಥಮ ಕೃತಿ ಯಾವುದಾಗಿದೆ? ಚಿದಂಬರ ರಹಸ್ಯ, ಕ್ರೌಂಚು ಪಕ್ಷಿಗಳು, ಬಾಲ್ನೋಟಗಳು, ಕಲ್ಲು ಕರಗುವ ಸಮಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಬಾಲ್ನೋಟಗಳು. ಹಾ ಮಾ ನ ರವರು ರಚಿಸಿದಂತಹ ಪ್ರಥಮ ಕೃತಿ ಯಾವುದಾಗಿದೆ ಅಂದರೆ ಬಾಲ್ನೋಟಗಳು. ನೆಕ್ಸ್ಟ್ ಪ್ರಶ್ನೆ 57ನೇ ಪ್ರಶ್ನೆ, ಉಂಡೆಗಟ್ಟುವ ಈ ಪದವನ್ನು ಬಿಡಿಸಿ ಬರೆಯಿರಿ. ಉಂಡೆಗಟ್ಟುವ ಈ ಪದವನ್ನು ಬಿಡಿಸಿ ಬರೆಯಿರಿ. ಉಂಡೆಗಟ್ಟುವ, ಉಂಡೆಯ ಕಟ್ಟುವ, ಉಂಡಿ ಕಟ್ಟುವ, ಉಂಡೆ ಕಟ್ಟುವ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಉಂಡೆ ಅದಿ ಕಟ್ಟುವ. ಉಂಡೆ ಅದಿ ಕಟ್ಟುವ = ಉಂಡೆಗಟ್ಟುವ. ನೆಕ್ಸ್ಟ್ ಪ್ರಶ್ನೆ 48ನೇ ಪ್ರಶ್ನೆ, ಪುಸ್ತಕ ಎಂಬುದು ನಾಮಪದ, ಅಂಕಿತ ನಾಮ, ರೂಢನಾಮ, ನಾಮ ಪ್ರಕೃತಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ನಾಮ ಪ್ರಕೃತಿ. ಪುಸ್ತಕ ಎಂಬುದು ನಾಮ ಪ್ರಕೃತಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಘೋಕ ಇದರ ತದ್ಭವ ರೂಪ. ಘೋಕ ಇದರ ತದ್ಭವ ರೂಪ. ಗೂಬೆ, ಗೂಗೆ, ಗೋಬೆ, ಗೋಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಗೂಗೆ. ಘೂಕ ಇದರ ತದ್ಭವ ರೂಪ ಗೂಗೆ. ನೆಕ್ಸ್ಟ್ ಪ್ರಶ್ನೆ 50ನೇ ಪ್ರಶ್ನೆ, ಕರಾಬು ಈ ಪದದ ಮೂಲ. ಕರಾಬು ಈ ಪದದ ಮೂಲ ಪಾರಸಿ, ಹಿಂದಿ, ಪಾಲಿ, ಅರಬಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಅರಬಿ. ಕರಾಬು ಈ ಪದದ ಮೂಲ ಯಾವುದು ಅಂದರೆ ಅರಬಿ. ನೆಕ್ಸ್ಟ್ ಪ್ರಶ್ನೆ, ಅಕ್ಕಚ್ಚು ಇದರ ಸಮನಾರ್ಥಕಗಳು. ಅಕ್ಕಚ್ಚು ಇದರ ಸಮನಾರ್ಥಕಗಳು. ಅಕ್ಕಚ್ಚು ಹೊಟ್ಟೆ ಕಿಚ್ಚು, ಗಾಡಿ ಅಚ್ಚು, ಅಕ್ಕರೆ ಅಚ್ಚು, ಸಕ್ಕರೆ ಅಚ್ಚು, ಬೆಲ್ಲದಚ್ಚು, ಕಲಗಚ್ಚು, ಮುಸುರೆ ನೀರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಕಲಗಚ್ಚು, ಮುಸುರೆ ನೀರು. ಅಕ್ಕಚ್ಚು ಇದರ ಸಮನಾರ್ಥಕ ಪದಗಳು ಯಾವುವು ಅಂದರೆ ಕಲಗಚ್ಚು ಅಥವಾ ಮುಸುರೆ ನೀರು. ನೆಕ್ಸ್ಟ್ ಪ್ರಶ್ನೆ, ಉಸಾಬರಿ ಇದರ ಸಮನಾರ್ಥಕಗಳು. ಉಸಾಬರಿ ಇದರ ಸಮನಾರ್ಥಕಗಳು ತಂಟೆ ತಕರಾರು, ಕೋಸಂಬರಿ ಕೊತ್ತಂಬರಿ,
ಗೋಜು ಗೊಡವೆ, ಮೋಜು ಮೊಡವೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಗೋಜು ಗೊಡವೆ. ಉಸಾಬರಿ ಇದರ ಸಮಾನಾರ್ಥಕಗಳು ಗೋಜು ಗೊಡವೆ. ನೆಕ್ಸ್ಟ್ ಪ್ರಶ್ನೆ 53ನೇ ಪ್ರಶ್ನೆ, ಚಂಪಕಮಾಲೆ ಇದರ ಸಮಾನಾರ್ಥಕಗಳು. ಚಂಪಕಮಾಲೆ ಇದರ ಸಮಾನಾರ್ಥಕಗಳು ಚಂಪಕಗಳು ಹಾಕಿದ ಮಾಲೆ ಅಥವಾ ಹೂಮಾಲೆ, ಸಂಪಿಗೆ ಹೂ ಅಂಡ್ ಮಲ್ಲಿಗೆ ಹೂ. ಸಂಪಿಗೆ ಹೂವಿನ ಮಾಲೆ, ಛಂದಸ್ಸಿನ ಒಂದು ಸಮಪಾದ ವೃತ್ತ, ಹೂವಿನ ಹಾರ ಮತ್ತು ಒಂದು ಬಗೆಯ ಸಿಹಿ ತಿನಿಸು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಸಂಪಿಗೆ ಹೂವಿನ ಮಾಲೆ ಹಾಗೂ ಛಂದಸ್ಸಿನ ಒಂದು ಸಮಪಾದ ವೃತ್ತ. ಚಂಪಕ ಮಾಲೆ ಇದರ ಸಮಾನಾರ್ಥಕಗಳು ಯಾವುವು ಅಂದರೆ ಸಂಪಿಗೆ ಹೂವಿನ ಮಾಲೆ ಹಾಗೂ ಛಂದಸ್ಸಿನ ಒಂದು ಸಮಪಾದ ವೃತ್ತ. ನೆಕ್ಸ್ಟ್ ಪ್ರಶ್ನೆ 54ನೇ ಪ್ರಶ್ನೆ, ಕೆಳಗಿನ ಸಾಹಿತ್ಯ ಪಂಥವನ್ನು ಮತ್ತು ಸಾಹಿತಿಗಳನ್ನು ಸರಿಹೊಂದಿಸಿ. ಸಾಹಿತ್ಯ ಪಂಥ ಹಾಗೂ ಸಾಹಿತಿಗಳು ನವೋದಯ, ನವ್ಯ, ಪ್ರಗತಿಶೀಲ, ಬಂಡಾಯ. ಇನ್ನು ಸಾಹಿತಿಗಳು ನೋಡೋದಾದ್ರೆ ಯಶವಂತ್ ಚಿತ್ತಾಲ್, BM ಶ್ರೀ, ಕು ವೀರಭದ್ರಪ್ಪ ತರಾಸು. ನವೋದಯದ ಕವಿ ಅಂತೇಳಿ ನಾವು ಯಾರನ್ನ ಕರಿತೀವಿ ಅಂದರೆ BM ಶ್ರೀ ಅವರನ್ನ ಕರಿತೀವಿ. ನವೋದಯದ ಕಾಲದಲ್ಲಿ ಕಂಡು ಬರುವಂತಹ ಕವಿ ಯಾರು ಅಂದರೆ BM ಶ್ರೀ. ಸೊ ಎಗೆ 2. ಈ ಆಪ್ಷನ್ ಅಲ್ಲಿ ನೋಡೋದಾದ್ರೆ ಎಗೆ 2 ಇರೋದು ಒಂದೇ ಒಂದು ಆಪ್ಷನ್, ಅದು ಯಾವುದು ಅಂದರೆ ಆಪ್ಷನ್ 2. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ನವೋದಯ BM ಶ್ರೀ, ನವ್ಯ ಯಶವಂತ್ ಚಿತ್ತಾಲ್, ಪ್ರಗತಿಶೀಲ ತರಾಸು, ಬಂಡಾಯ ಕವಿ ಕು ವೀರಭದ್ರಪ್ಪ. ನೆಕ್ಸ್ಟ್ ಪ್ರಶ್ನೆ, ನೆಕ್ಸ್ಟ್ PQRS ಪ್ರಶ್ನೆಗಳಿದ್ದಾವೆ. ಸೊ ಈ ಪ್ರಶ್ನೆಗಳು ಹೊಂದಿಸಬೇಕು ಅಂದರೆ ನಾವು ಮೊದಲು ಈ ಎಲ್ಲ ವಾಕ್ಯಗಳನ್ನು ಓದ್ಕೋಬೇಕು. ಆವಾಗ ಮಾತ್ರ ಈ ಎಲ್ಲ ವಾಕ್ಯಗಳನ್ನು ಒಂದರ ನಂತರ ಒಂದು ಜೋಡಿಸೋದಕ್ಕೆ ಸಾಧ್ಯ. ಹಾಗಾಗಿ ಮೊದಲೇ P ವಾಕ್ಯ, ಒಳ್ಳೆಯವನನ್ನು ಕೆಟ್ಟವನನ್ನಾಗಿ ಕೆಟ್ಟವನನ್ನು ಒಳ್ಳೆಯವನಾಗಿ ಬಿಂಬಿಸುತ್ತೀರಿ, ಹೀಗಾಗಿ ದೊರೆಗಳನ್ನು ಓಲೈಸಿ ಬಾಳುವುದೇ ಕಷ್ಟ. ನೀವು ವೀರರನ್ನ ಹೇಡಿಯನ್ನಾಗಿ ಹಾಗೂ ಹೇಡಿಯನ್ನ ವೀರರನ್ನಾಗಿಯೂ ಬಿಂಬಿಸುತ್ತೀರಿ. ಇದು ನಿಮ್ಮ ಅವಿವೇಕ, ನಿಮ್ಮ ಚಂಚಲವಾದ ಚಿತ್ತವೃತ್ತಿಯೇ ಕಾರಣ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದ್ರೆ ಮೊದಲಿಗೆ ಯಾವ ವಾಕ್ಯ ಬರಬೇಕು ಅಂದರೆ ನೀವು ವೀರರನ್ನ ಹೇಡಿಯನ್ನಾಗಿ ಹಾಗೂ ಹೇಡಿಯನ್ನ ವೀರರನ್ನಾಗಿ ಬಿಂಬಿಸುತ್ತೀರಿ. ಇದರ ನಂತರ ಒಳ್ಳೆಯವನನ್ನ ಕೆಟ್ಟವನಾಗಿ ಕೆಟ್ಟವನನ್ನ ಒಳ್ಳೆಯವನಾಗಿ ಬಿಂಬಿಸುತ್ತೀರಿ. ಇದರ ನಂತರ ಇದು ನಿಮ್ಮ ಅವಿವೇಕ, ನಿಮ್ಮ ಚಂಚಲವಾದ ಚಿತ್ತವೃತ್ತಿಯೇ ಕಾರಣ, ಹೀಗಾಗಿ ದೊರೆಗಳನ್ನು ಓಲೈಸಿ ಬಾಳುವುದು ಕಷ್ಟ. ಸೊ ಈ ರೀತಿ ಆಪ್ಷನ್ 2 ಇದಕ್ಕೆ ಸರಿ ಹೊಂದುವ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಅತೀತವು ಇದರಿಂದಲೇ ನಿಲುಕಬೇಕು. ನಮ್ಮೆಲ್ಲರ ಇರುವಿಕೆಯನ್ನು ನಾವು ಸಾಕಾರಗೊಳಿಸುವುದೇ ನಮ್ಮ ದೇಹದ ಮೂಲಕ. ಈ ದೇಹವೆಂಬುದು ಕೇವಲ ವಾಹಕವಲ್ಲ, ವಾಸ್ತವವು ಇದರ ಮೂಲಕವೇ ದೊರಕಬೇಕು. ಸೊ ಈ ಪ್ರಶ್ನೆಗೆ ಸರಿ ಹೊಂದಿಸೋದಾದ್ರೆ ಮೊದಲಿಗೆ ಕ್ಯೂ ಬರಬೇಕು. ನಮ್ಮೆಲ್ಲರ ಇರುವಿಕೆಯನ್ನ ನಾವು ಸಾಕಾರಗೊಳಿಸಿಕೊಳ್ಳುವುದೇ ನಮ್ಮ ದೇಹದ ಮೂಲಕ. ಸೊ ಮೊದಲಿಗೆ ಕ್ಯೂ. ನೆಕ್ಸ್ಟು ಆರ್, ಈ ದೇಹವೆಂಬುದು ಕೇವಲ ವಾಹಕವಲ್ಲ. ನೆಕ್ಸ್ಟು ಆರ್. ಇದರ ನಂತರ ಪಿ, ಅತೀತವು ಇದರಿಂದಲೇ ನಿಲುಕಬೇಕು. ನೆಕ್ಸ್ಟು ವಾಸ್ತವವು ಇದರ ಮೂಲಕವೇ ದೊರಕಬೇಕು. ಈ ರೀತಿ QRPS ಆಪ್ಷನ್ ನೋಡೋದಾದ್ರೆ QRPS ಆಪ್ಷನ್ 1 ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಸೊ 57ನೇ ಪ್ರಶ್ನೆ ಕೂಡ PQRSಗೆ ಸಂಬಂಧಪಟ್ಟಂತ ಪ್ರಶ್ನೆಯಾಗಿದೆ. ಇದರ ವಾಕ್ಯಗಳನ್ನು ನೋಡೋದಾದ್ರೆ ಜೀವಂತವಾಗಿರುವ ಸ್ಥಿತಿಯನ್ನ ಕನ್ನಡ ಭಾಷಾ ದ್ವೀಪ ಎಂದು ಕರೆಯಬಹುದಾಗಿದೆ. ಸಾಮಾಜಿಕವಾಗಿ ಮತ್ತು ಭೌಗೋಳಿಕವಾಗಿ ಕನ್ನಡ ನೆಲದಿಂದ ರಾಜಕೀಯವಾಗಿ ದೂರದ ಪ್ರದೇಶವೊಂದರಲ್ಲಿ ಕನ್ನಡ. ಸೊ ಈ ಪ್ರಶ್ನೆನ ನಾವು ಸರಿ ಕೂಡಿಸ್ಬೇಕು ಅಂದರೆ ಕನ್ನಡದ ನೆಲದಿಂದ ರಾಜಕೀಯವಾಗಿ ಆದಮೇಲೆ ಇಲ್ಲಿ ಸಾಮಾಜಿಕವಾಗಿ ಮತ್ತು ಭೌಗೋಳಿಕವಾಗಿ ಅಂತೇಳಿ ಬರಬೇಕು. ಸೊ ಆ ರಾಗನ ಕ್ಯೂ ಬರಬೇಕು. ಆ ರಾಗನ ಕ್ಯೂ ಬರುವಂಥದ್ದು ಎಲ್ಲೆಲ್ಲಿದೆ? ಸೊ ಇಲ್ಲಿ ಆ ರಾಗನ ಪಿ ಬಂದಿದೆ, ಸೊ ಇದು ಕ್ಯಾನ್ಸಲು. ಇಲ್ಲಿ ಆ ರಾಗನ ಪಿ ಬಂದಿದೆ, ಸೊ ಇದು ಕೂಡ ಕ್ಯಾನ್ಸಲು. ಇಲ್ಲಿ ಆ ರಾಗನ ಕ್ಯೂ ಬಂದಿದೆ, ಬಟ್ ನೋಡೋಣ ಇವೆರಡರಲ್ಲೇ ಯಾವುದಾದ್ರೂ ಆನ್ಸರ್ ಇರುತ್ತೆ. ಮೊದಲಿಗೆ ನೋಡೋದಾದ್ರೆ ಜೀವಂತವಾಗಿರುವ ಸ್ಥಿತಿಯನ್ನ ಕನ್ನಡ ಭಾಷಾ ದ್ವೀಪ ಎಂದು ಕರೆಯಬಹುದಾಗಿದೆ. ಸೊ ಇದಕ್ಕೂ ಮುಂಚೆ ಒಂದು ಬಂದೇ ಬರುತ್ತೆ ಅನ್ನೋದು ಗೊತ್ತೇ ಆಗುತ್ತೆ. ಹಾಗಾಗಿ ಮೊದಲಿಗೆ ಏನು ಬರಬೇಕು ಅಂದರೆ ಕನ್ನಡದ ನೆಲದಿಂದ
ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಭೌಗೋಳಿಕವಾಗಿ ದೂರದ ಪ್ರದೇಶವೊಂದರಲ್ಲಿ ಕನ್ನಡ ಜೀವಂತವಾಗಿರುವ ಸ್ಥಿತಿಯನ್ನ ಕನ್ನಡ ಭಾಷಾ ದ್ವೀಪ ಎಂದು ಕರೆಯಬಹುದಾಗಿದೆ. ಈ ರೀತಿ ಆಪ್ಷನ್ 3 ಇದು ಸರಿಯಾದ ಉತ್ತರವಾಗಿದೆ. ಮೊದಲಿಗೆ ಆರ್ ಬರಬೇಕು. ಕನ್ನಡದ ನೆಲದಿಂದ ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಭೌಗೋಳಿಕವಾಗಿ ದೂರದ ಪ್ರದೇಶವೊಂದರಲ್ಲಿ ಕನ್ನಡ ಜೀವಂತವಾಗಿರುವ ಸ್ಥಿತಿಯನ್ನ ಕನ್ನಡ ಭಾಷಾ ದ್ವೀಪ ಎಂದು ಕರೆಯಬಹುದಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್ ಪ್ರಶ್ನೆ, 58ನೇ ಪ್ರಶ್ನೆ. ಆಪಾದನ ಎಂಬುದು ಈ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದು. ಆಪಾದನ ಎಂಬುದು ಈ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದು. ಸೊ ಇದು ಆಪಾದನ ಇವು ಕಾರಕಾರ್ಥಗಳ ಮೇಲೆ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಚತುರ್ಥಿ ವಿಭಕ್ತಿ, ಪಂಚಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ ಹಾಗೂ ಸಪ್ತಮಿ ವಿಭಕ್ತಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಪಂಚಮಿ ವಿಭಕ್ತಿ. ಆಪಾದನ ಎಂಬುದು ಈ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿದೆ ಅಂದರೆ ಪಂಚಮಿ ವಿಭಕ್ತಿಗೆ ಸಂಬಂಧಿಸಿದೆ. ಪ್ರಥಮ ಕಾರಕಾರ್ಥ ಯಾವುದು ಅಂದ್ರೆ ಕರ್ತು. ಪ್ರಥಮ ಕರ್ತು, ದ್ವಿತೀಯ ಕರ್ಮ, ತೃತೀಯ ಕರಣ, ಚತುರ್ಥಿ ಸಾಂಪ್ರದಾನ, ಪಂಚಮಿ ಆಪಾದನ, ಷಷ್ಠಿ ಸಂಬಂಧ ಹಾಗೂ ಸಪ್ತಮಿ ಅಧಿಕರಣ. ಈ ರೀತಿ ಕರ್ತು, ಕರ್ಮ, ಕರಣ, ಸಾಂಪ್ರದಾನ, ಆಪಾದನ, ಸಂಬಂಧ, ಅಧಿಕರಣ ಈ ರೀತಿ 7 ಕಾರಕಾರ್ಥಗಳನ್ನು ನಾವು ಕನ್ನಡ ವಿಭಕ್ತಿ ಪ್ರತ್ಯಯಗಳಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟ್ ಪ್ರಶ್ನೆ, 59ನೇ ಪ್ರಶ್ನೆ. ನೀವು ದೇವರನ್ನು ನಂಬುತ್ತೀರಾ? ನೀವು ದೇವರನ್ನ ನಂಬುತ್ತೀರಾ ಎನ್ನುವುದು ತಥ್ಯ ವಿಷಯಕ ಪ್ರಶ್ನೆ, ವೈಕಲ್ಪಿತ ಪ್ರಶ್ನೆ, ವೈಚಾರಿಕ ಪ್ರಶ್ನೆ, ಅನುಗತ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ತಥ್ಯ ವಿಷಯಕ ಪ್ರಶ್ನೆ. ನೀವು ದೇವರನ್ನು ನಂಬುತ್ತೀರಾ ಎನ್ನುವುದು ತಥ್ಯ ವಿಷಯಕ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ, ಆದ್ದರಿಂದ ಎನ್ನುವುದು ಭಾವಸೂಚಕ ಅವ್ಯಯ, ಸಂಬಂಧಾರ್ಥ ಸೂಚಕ ಅವ್ಯಯ, ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಸಂಬಂಧಾರ್ಥಕ ಸೂಚಕಾವ್ಯಯ. ಆದ್ದರಿಂದ ಎನ್ನುವುದು ಇದು ಸಂಬಂಧವನ್ನ ಸೂಚಿಸಲು ಬಳಸುವಂತಹ ಅವ್ಯಯವಾಗಿದೆ. ಹಾಗಾಗಿ ಇದನ್ನ ಸಂಬಂಧಾರ್ಥ ಸೂಚಕಾವ್ಯಯ ಅಂತ ಹೇಳಿ ಕರಿತೀವಿ. ಇನ್ನು ಭಾವನೆಗಳನ್ನ ವ್ಯಕ್ತಪಡಿಸಲು ಬಳಸುವಂತಹ ಅವ್ಯಯಗಳಿಗೆ ನಾವು ಭಾವಸೂಚಕ ಅವ್ಯಯಗಳು ಅಂತ ಹೇಳಿ ಕರಿತೀವಿ. ಇನ್ನು ಸಾಮಾನ್ಯ ಅವ್ಯಯಗಳು ಅಂದ್ರೆ ಸಾಮಾನ್ಯವಾಗಿ, ಮೆಲ್ಲಗೆ, ಸುಮ್ಮನೆ, ತಟ್ಟಗೆ, ಸಲುವಾಗಿ ಇವೆಲ್ಲವೂ ಸಾಮಾನ್ಯ ಅವ್ಯಯಗಳಿಗೆ ಉದಾಹರಣೆಗಳಾಗಿವೆ. ಇನ್ನು ಅನುಕರಣೆ ಮಾಡಲು ಬಳಸುವಂತಹ ಅವ್ಯಯಗಳಿಗೆ ನಾವು ಅನುಕರಣಾ ಅವ್ಯಯಗಳು ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಜುಳು ಜುಳು, ಪಟ ಪಟ, ರಪ ರಪ, ಸುಯ್ಯನೆ ಇವೆಲ್ಲವೂ ಅನುಕರಣಾ ಅವ್ಯಯಗಳಿಗೆ ಉದಾಹರಣೆಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ, ಆರ್ಧ ಪದದ ವಿರುದ್ಧ ಪದ. ಆರ್ಧ ಪದದ ವಿರುದ್ಧ ಪದ ಶುಷ್ಕ, ನೆನೆಸು, ಒದ್ದೆ, ಹಾರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಶುಷ್ಕ. ಆರ್ಧ ಪದದ ವಿರುದ್ಧ ಪದ ಶುಷ್ಕ. ನೆಕ್ಸ್ಟ್ ಪ್ರಶ್ನೆ, ಪಂಚೇಂದ್ರಿಯ ಎನ್ನುವುದು ಅಂಶಿ ಸಮಾಸ, ದ್ವಿಗು ಸಮಾಸ, ಗಮಕ ಸಮಾಸ, ದ್ವಂದ್ವ ಸಮಾಸ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ದ್ವಿಗು ಸಮಾಸ. ಪಂಚೇಂದ್ರಿಯ ಎನ್ನುವುದು ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿದೆ. ಇದನ್ನು ನಾವು ಹೇಗೆ ವಿಗ್ರಹವಾಕ್ಯ ಮಾಡಿ ಬರಿತೀವಿ ಅಂದರೆ ಪಂಚ ಅಧಿಕ್ ಇಂದ್ರಿಯ, ಪಂಚ ಅಧಿಕ್ ಇಂದ್ರಿಯ ಪಂಚೇಂದ್ರಿಯ. ಸೊ ಇಲ್ಲಿ ಪೂರ್ವ ಪದದಲ್ಲಿ ಸಂಖ್ಯಾವಾಚಿಯಿಂದ ಕೂಡಿರುವಂತಹ ಪದ ಐತಿ. ಹಾಗಾಗಿ ಪಂಚ ಅನ್ನೋದು ಇದು ಸಂಖ್ಯೆಗೆ ಸಂಬಂಧಪಟ್ಟಂತಹ ಪದವಾಗಿದೆ. ಹಾಗಾಗಿ ಇದನ್ನು ನಾವು ದ್ವಿಗು ಸಮಾಸ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, 63ನೇ ಪ್ರಶ್ನೆ. ತಕರಾರು ಎನ್ನುವುದು ಈ ಭಾಷೆಯ ಪದ. ತಕರಾರು ಎನ್ನುವುದು ಈ ಭಾಷೆಯ ಪದ. ಹಿಂದಿ, ಅರಬ್ಬಿ, ಕನ್ನಡ, ತೆಲುಗು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅರಬ್ಬಿ. ತಕರಾರು ಎನ್ನುವುದು ಈ ಭಾಷೆಯ ಪದ ಅಂದರೆ ಅರಬ್ಬಿ ಭಾಷೆಗೆ ಸಂಬಂಧಪಟ್ಟಂತಹ ಪದ ಯಾವುದು ಅಂದರೆ ತಕರಾರು. ನೆಕ್ಸ್ಟ್ ಪ್ರಶ್ನೆ, ಚಿತ್ರಕವಿತ್ವ ಎಂಬ ಪರಿಕಲ್ಪನೆಯು ಬಳಕೆಯಾಗುವುದು. ಚಿತ್ರಕವಿತ್ವ ಎಂಬ ಪರಿಕಲ್ಪನೆಯು ಬಳಕೆಯಾಗುವುದು ಅಲಂಕಾರ, ಛಂದಸ್ಸು, ವ್ಯಾಕರಣ, ಭಾಷಾ ವಿಜ್ಞಾನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅಲಂಕಾರ. ಚಿತ್ರಕವಿತ್ವ
ಎಂಬ ಪರಿಕಲ್ಪನೆಯು ಬಳಕೆ ಆಗುವುದು ಎಲ್ಲಿ ಅಂದರೆ ನಾವು ಅಲಂಕಾರದಲ್ಲಿ ನೋಡಬಹುದಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಲಂಕಾರ. ನೆಕ್ಸ್ಟ್ ಪ್ರಶ್ನೆ, ಕುಲಿಗಾರ್ಲಿ ಎನ್ನುವುದು ಶಿಥಿಲ ದ್ವಿತ್ವ, ಒತ್ತಕ್ಷರ, ಸಂಯುಕ್ತಾಕ್ಷರ, ಸಬಿಂದು ಅಕ್ಷರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಶಿಥಿಲ ದ್ವಿತ್ವ. ಕುಳಿಗಾರ್ಲಿ ಎನ್ನುವುದು ಶಿಥಿಲ ದ್ವಿತ್ವಕ್ಕೆ ಉದಾಹರಣೆಯಾಗಿದೆ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಯವರೆಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.